ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಇವತ್ತಿನ ಕ್ಲಾಸಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಜಾರ್ಜ್ ಪ್ಲೇಯರ್ ಪೋಯಮ್ 2 ಅನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಅಲ್ಲಿ ಜಾರ್ಜ್ ಪ್ಲೇಯರ್ ಒಬ್ಬಂಟಿಯಾಗಿ ನಿಂತ್ಕೊಂಡಿದ್ದಾನೆ. ಕೊರಳಲ್ಲಿ ಒಂದು ಆಲ್ಟೋ ಸ್ಯಾಕ್ಸಫೋನ್ ಅನ್ನು ಹಾಕೊಂಡಿದ್ದಾನೆ. ಚಿತ್ರದಾಗ ಕಾಣುತ್ತೆ ನೋಡ್ರಿ ನಿಮಗೆ. ಅದು ಹೇಗೆ ಹಾಕೊಂಡಿದ್ದಾನೆ ಅಂದ್ರೆ ಸಪೋರ್ಟೆಡ್ ಫ್ರಮ್ ಇಸ್ ನೆಕ್ ಬೈ ಅ ವಯರ್ ಕೋಟ್ ಹ್ಯಾಂಗರ್. ಹ್ಯಾಂಗರ್ಗೆ ನಾವು ಶರ್ಟನ್ನು ಹೇಗೆ ನೇತು ಹಾಕ್ತೀವೋ ಅದೇ ರೀತಿ ಒಂದು ವಯರ್ಗೆ ಆ ಸ್ಯಾಕ್ಸೋಫೋನನ್ನು ಕಟ್ಟಿ ಅದನ್ನು ಕೊರಳಲ್ಲಿ ನೇತು ಹಾಕೊಂಡಿದ್ದಾನೆ. ಯಾವಾಗ ಅದನ್ನು ನುಡಿಸ್ಬೇಕಂತ ಹೇಳಿ ಅನಿಸುತ್ತೋ ಅದನ್ನು ಜೆಂಟ್ಲಿ ಹಿ ಲಿಫ್ಟ್ಸ್. ಜೆಂಟ್ಲಿ ಅಂದರೆ ಸೌಮ್ಯವಾಗಿ ಅದನ್ನು ಮೇಲೆತ್ಕೊಂತಾನೆ. ಇಟ್ ನೌ ಟು ಪಾರ್ಟೆಡ್ ಲಿಪ್ಸ್. ತನ್ನ ತುಟಿಗಳ ಮಧ್ಯದಲ್ಲಿ ಅವುಗಳನ್ನು ಇಟ್ಕೊಂಡು ಸುಶ್ರಾವ್ಯವಾದ ಸಂಗೀತವನ್ನು ಆತ ನುಡಿಸ್ತಾ ಇದ್ದಾನೆ. C2. ಹಾಗಾದರೆ ಆ ಜಾರ್ಜ್ ಪ್ಲೇಯರ್ ಎದಕ್ಕೆ ಬಂದಾನ? ಟೆಲ್ ಆಲ್ ದ ವರ್ಲ್ಡ್ ದ್ಯಾಟ್. ಈ ಜಗತ್ತಿಗೆ ಒಂದು ಸಂದೇಶವನ್ನು ತಗೊಂಡು ಬಂದನವ. ಅವನ ವೇಷಭೂಷಣವನ್ನು ನೀವು ನೋಡಬೇಡ್ರಿ. ಹಿ ಈಸ್ ಅ ಬ್ಲ್ಯಾಕ್ ಮ್ಯಾನ್ ದ್ಯಾಟ್ ಹಿ ವಾಸ್ ಸೆಂಟ್ ಹಿಯರ್ ಟು ಪ್ರೀಚ್. ಅವ ಯಾವ ಸಂದೇಶವನ್ನು ಹೊತ್ತು ಬಂದನ ಅನ್ನೋದನ್ನ ನೀವು ಗಮನಿಸಬೇಕು. ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಡ್ಜ್ ಪ್ರೀಚಿಂಗ್ ಇಟ್ ವಿತ್ ದ ವರ್ಡ್ಸ್ ಆಫ್ ಸ್ಕ್ರೀಮಿಂಗ್ ನೋಟ್ಸ್. ಧಾರ್ಮಿಕ ಸಂಗೀತ, ಧರ್ಮದ ಸಂದೇಶವನ್ನು ತಲುಪಿಸಲಿಕ್ಕೆ ನಾವೆಲ್ಲ ನೀತಿವಂತರಾಗಿ ಬದುಕಬೇಕು, ಪ್ರಾಮಾಣಿಕತೆಯಿಂದ ಬದುಕಬೇಕು, ನಿಷ್ಠುರವಾದಿಗಳಾಗಿರಬೇಕು, ಪ್ರಾಮಾಣಿಕರಾಗಿರಬೇಕು. ಇಂತಹ ಒಂದು ಧರ್ಮದ ಸಂದೇಶವನ್ನು ಸಾರಲಿಕ್ಕೆ, ಪ್ರೀಚ್ ಅಂದ್ರೆ ಹೇಳು, ಸಾರು. ಸ್ಕ್ರೀಮಿಂಗ್, ಚೀರುದನಿ. ಸ್ಕ್ರೀಮಿಂಗ್ ಬರ್ಕೋರಿ, SCREAMING. ಸ್ಕ್ರೀಮಿಂಗ್, ಚೀರುದನಿ. ಆ ಸ್ವರಮೇಳಗಳನ್ನ, ಕೋರ್ಡ್ಸ್ ಅಂದ್ರೆ ಸ್ವರಮೇಳಗಳು, CHORDS, ಕೋರ್ಡ್ಸ್. ಈ ಧರ್ಮದ ಸಂದೇಶ ಅನ್ನೋದು ಹೇಗಿರ್ತದಪ್ಪ ಅಂತಂದ್ರೆ ಅದು ಬರೀ ಉಪನ್ಯಾಸ ರೀತಿಯಲ್ಲಿ ಇದ್ರೆ ಜನ ಅದನ್ನು ಇಷ್ಟಪಡೋದಿಲ್ಲ. ಇವತ್ತ ಹಿಂದೆ ದೊಡ್ಡ ದೊಡ್ಡ ಮಹಾತ್ಮರ ಆಗಿ ಹೋಗ್ಯಾರ, ಹೌದಾ? ಅವರೆಲ್ಲ ಏನು ಮಾಡ್ಯಾರಪ್ಪ, ತಮ್ಮ ಸಂದೇಶದ ಜೊತೆಗೆ ಅಲ್ಲಿ ಸಂಗೀತವನ್ನು ಬಳಸಿಕೊಂಡಾರ. ಶಿಶುನಾಳ ಶರೀಫರ ತತ್ವ ಪದಗಳು ಕೇಳಿರ್ಬೇಕು ನೀವು. ಆ ತತ್ವ ಪದಗಳ ಮುಖಾಂತರನ ನಮಗೆಲ್ಲ ಒಂದು ಸಂದೇಶವನ್ನು ಅವರು ಕೊಟ್ಟರು. ಹಾಗೆ ಇಲ್ಲಿ ನಮ್ಮ ಜಾರ್ಜ್ ಪ್ಲೇಯರ್ ತನ್ನ ಸಂಗೀತದ ಮುಖಾಂತರ, ಸುಶ್ರಾವ್ಯವಾದ ಸಂಗೀತವನ್ನು ನುಡಿಸೋದ್ರ ಮುಖಾಂತರ ನಮಗೆಲ್ಲ ಒಂದು ಧರ್ಮದ ಸಂದೇಶವನ್ನು ಸಾರ್ತಾ ಇದ್ದಾನೆ. ಆತ ಬಹಳ ದಿವಸ ನಮ್ಮೊಟ್ಟಿಗೆ ಇರೋದಿಲ್ಲ, ಇದನ್ನು ನೀವು ನೆನ್ಪಿಟ್ಕೋರಿ. ಈಸ್ ನೋ ಲಾಂಗರ್ ಅ ಮ್ಯಾನ್, ನಾಟ್ ಇವನ್. ತನ್ನ ಕೆಲಸ ಮುಗಿದ ತಕ್ಷಣ ಭಗವಂತ ಅವನನ್ನು ಮತ್ತೆ ಏನು ಮಾಡಿಬಿಡ್ತಾನ, ವಾಪಸ್ ಕರೆಸ್ಕೊಂಡ್ಬಿಡ್ತಾನ. ನಮ್ಮೊಂದಿಗೆ ಭಾಳ ದಿವಸ ಇರೋದಿಲ್ಲ. ನೀನು ಬಾರಪ್ಪ ಮತ್ತೊಂದ್ಸಲ ಬಂದು ನಮಗೋಸ್ಕರ ಸುಶ್ರಾವ್ಯವಾದ ಸಂಗೀತವನ್ನು ನುಡಿಸುವಂತ ನೀವು ಕರೆದ್ರೂ ಕೂಡ ಆತ ಬರ್ಲಂಗಿಲ್ಲ. ಯಾಕ, ಏನಾತ ಅವನಿಗೆ? ಬಟ್ ಎಸ್ ಅ ಬರ್ಡ್. ನಾನು ಮೊದಲೇ ಹೇಳಿದೆ, ವಾಸ್ತವಿಕತೆಯ ನೆಲೆಗಟ್ಟಿನಲ್ಲಿ ಈ ಪದ್ಯವನ್ನು ನೋಡಕ್ಕೆ ಹೋಗ್ಬೇಡ್ರಿ, ಸಾಹಿತ್ಯವನ್ನಾಗಿ ಅಷ್ಟ ತಗೋರಿ. ಹಾಗಾದ್ರೆ ಈಗ ಬ್ಲ್ಯಾಕ್ ಮ್ಯಾನ್ ಏನಾದ? ಪಕ್ಷಿ ಆದ.
ಅವನಿಗೆ ರೆಕ್ಕೆಗಳು ಬಂದವು. ನೋಡ್ರಿ ಚಿತ್ರದಾಗ ಕಾಣಾಕ್ತದೆ ರೆಕ್ಕೆಗಳು. One that gathers his wings and flies high, high, higher. ಈ ಜಗತ್ತಿಗೆ ಏನು ಸಂದೇಶವನ್ನ ಸಾರಬೇಕಾಗಿತ್ತು ಆ ಸಂದೇಶವನ್ನ ಸಾರಿ ನಮಗೆಲ್ಲ ನೀತಿ ಬೋಧನೆಯನ್ನ ಮಾಡಿ ಮತ್ತೆ ವಾಪಸ್ ಏನಾದಾತ ಪಕ್ಷಿಯಾದ. ಪಕ್ಷಿಯ ಹಾಗೆ ಹಾರುತ್ತಾ ಹಾರುತ್ತಾ ಮೇಲೆ 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 ಹಾರುತ್ತಾ ಹೋಗಿಬಿಟ್ಟ. ಅಂಟಿಲ್ ಹಿ ಫ್ಲೈಸ್ ಅವೇ, ಅವನು ಈಗ ಹಾರಿ ಹೋಗಿದ್ದಾನೆ. ಕಮ್ ಬ್ಯಾಕ್ ಟು ಫೈಂಡ್ ಹಿಮ್ಸೆಲ್ಫ್. ನೀನು ಯಾರಾದರೂ ಆಗಿರಪ್ಪ, ನೀನು ಬ್ಲ್ಯಾಕ್ ಮ್ಯಾರಿನರ್ ಆಗಿರೋ, ವೈಟರ್ ಆಗಿರೋ, ನಿನ್ನ ಸಂಗೀತವನ್ನು ನಾವು ಕೇಳಬೇಕಂತೀವಿ, ನೀನು ವಾಪಸ್ ಬಾ. ಆ ಬ್ಲ್ಯಾಕ್ ಮ್ಯಾನ್ ಅಗೇನ್. ಮತ್ತೊಮ್ಮೆ ಯಾವಾಗ ಭಗವಂತನ ಅಪ್ಪಣೆಯಾಗುತ್ತೋ ಆವಾಗ ಆತ ಈ ಭೂಮಿಗೆ ಬಂದು ಮತ್ತೊಮ್ಮೆ ಧರ್ಮದ ಸಂದೇಶವನ್ನ ಸಾರಬಹುದೇ ವಿನಃ ನಾವು ಬೇಕಂದಾಗ ಆತ ಮತ್ತೆ ಇಲ್ಲಿ ವಾಪಸ್ ಭೂಮಿಗೆ ಬರೋದಿಲ್ಲ. ಹಾಗಾದ್ರೆ ಏನು ಈ ಪದ್ಯದ ಸಂದೇಶ ಏನಪ್ಪ? ಮುಗಿತು ಈ ಪದ್ಯ. ಈ ಪದ್ಯದಿಂದ ಆಯ್ಕೆ ಮಾಡ್ಕೊಳ್ಳೋವು ಕೇವಲ 2 ಅಂಕದ ಪ್ರಶ್ನೆಗಳು ಮಾತ್ರ. ಈಗ ನಾನು ಮೊದಲಿಂದ ಹೇಳ್ತಾ ಇದ್ದೆ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಒಳಗೆ 4 ಮಾರ್ಕ್ಸಿನ ಕ್ವಶನ್ ಫಿಕ್ಸ್. ಕ್ವಾಲಿಟಿ ಆಫ್ ಮರ್ಸಿ ಕಂಠಪಾಠ ಫಿಕ್ಸ್. ಐ ಆಮ್ ದಿ ಲ್ಯಾಂಡ್, ಸಾಂಗ್ ಆಫ್ ಇಂಡಿಯಾ RC ಬರ್ಬೋದು, ಲಾಂಗ್ ಕ್ವಶನ್ ಬರ್ಬೋದು, ಎರಡೂ ಬರೋ ಚಾನ್ಸಸ್ ಇದೆ. ಹಂಗ ಇಲ್ಲಿ ಜಾರ್ಜ್ ಪ್ಲೇಯರ್ 2 ಇದರಿಂದ ಫಿಕ್ಸ್ ಏನಪ್ಪ ಅಂದ್ರೆ 2 ಅಂಕದ ಪ್ರಶ್ನೆ. ನಿನ್ನೆವರೆಗೂ ನಾನು ಇದರ ಎಲ್ಲ ಗ್ಲಾಸರಿ ಶಬ್ದಗಳನ್ನು ಬರೆಸಿದ್ದೀನಿ. ಮತ್ತು ಇದ್ರ ಮೇಲೆ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರ ಅನ್ನೋದನ್ನು ಒಂದು 3 ಪ್ರಶ್ನೆಗಳನ್ನು ನಿಮಗೆ ನಾನು ಬರೆಸಿದ್ದೀನಿ. ಮತ್ತೇನಾದರೂ ನಿಮಗೆ ಇದರ ಬಗ್ಗೆ ಬೇರೆ ಬೇರೆ ಪ್ರಶ್ನೆಗಳು ಸಿಕ್ಕರೆ ಅವುಗಳನ್ನು ನೀವು ಕಾಲ್ ಮಾಡಿ ನನಗೆ ಹೇಳಿದರೆ ಖಂಡಿತವಾಗಿ ಅವುಗಳಿಗೆ ಉತ್ತರವನ್ನು ಬರೆಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ತಿಳಿಸುತ್ತಾ, ಈ ಜಾರ್ಜ್ ಪೋಯಮ್ 2ಗೆ ಸಂಬಂಧಪಟ್ಟಂಗೆ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಆ ನಂತರದಲ್ಲಿ ನನ್ನೊಂದಿಗೆ ಫೋನ್ ಮಾಡಿರಿ, ಚರ್ಚೆ ಮಾಡಿರಿ ಅಂತ ಹೇಳುತ್ತಾ, ನಿನ್ನೆ ನಿಮಗೆ ತಿಳಿಸಿದ್ದೆ ನಾವು ಬರೀ ಪದ್ಯವನ್ನು ಮುಗಿಸಿ ಕ್ಲಾಸ್ ಮುಗಿಸೋದಿಲ್ಲ, ಯೂನಿಟ್ ನಂಬರ್ 6ಗೆ ಹೋಗ್ತೀವಿ. ಯೂನಿಟ್ ನಂಬರ್ 6 ಒಂದು ಪ್ಲೇ, ಅದು ಒಂದು ನಾಟಕ, ಡೈಲೆಕ್ಟಿಕಲ್ ಮೆಥಡ್ನಲ್ಲಿ ಇರ್ತದೆ ಅದು. ಇಲ್ಲೇ ಅದರ ಬಗ್ಗೆ ಸ್ವಲ್ಪ ಇವತ್ತು ನಾವು ಪ್ರಾರಂಭ ಮಾಡೇ ಬಿಡೋಣ, ಟೈಮ್ ಇಲ್ಲ ನಮಗೆ. ಹರ್ಮನ್ ಔಲ್ಡ್ ಅನ್ನೋರು ಈ ನಾಟಕವನ್ನು ಬರೆದಾರ. ಇಲ್ಲೇ ಒಂದು ವಿಷಯವನ್ನು ನಾನು ನಿಮಗೆ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ರವಿ ಬೆಳಗೆಯವರು ಬರೆದಂಥ ಜಗತ್ತಿನ ಪರ್ಯಟನೆಗಳು ಅಂಥೇಳಿ ನಿಮಗೆ ಎಲ್ಲಾದರೂ ಪುಸ್ತಕ ಅವೈಲೇಬಲ್ ಆದ್ರೆ ಓದ್ರಿ ಅದನ್ನು. ಪ್ರಪಂಚದ ಪರ್ಯಟನೆಗಳು, ಜಗತ್ತಿನ ಪರ್ಯಟನೆಗಳು ಅಂಥೇಳಿ ಭಾಳ ಚಂದ ಐತಿ. ಸಾಹಸಿ ವ್ಯಕ್ತಿಗಳು ಈ ರೀತಿ ಜಗತ್ತನ್ನು, ಫರ್ಡಿನಾಂಡ್ ಮೆಗಲಾನ್ ಇರ್ಬೋದು, ಕ್ರಿಸ್ಟಫರ್ ಕೊಲಂಬಸ್ ಇರ್ಬೋದು, ವಾಸ್ಕೋಡಿ ಗಾಮಾ ಇರ್ಬೋದು, ಹೀಗೆ ನೀವು ಸೋಷಿಯಲ್ ಸ್ಟಡಿ ಒಳಗೆ ಅಭ್ಯಾಸ ಮಾಡ್ತೀರಿ. 1498ರಲ್ಲಿ ವಾಸ್ಕೋಡಿ ಗಾಮನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದನು. ನೀವು ಓದ್ತೀರಿ, ಅಭ್ಯಾಸ ಮಾಡ್ತೀರಿ. ಹೊಸ ಜಲಮಾರ್ಗವನ್ನು ಬಳಸಿಕೊಂಡು ವಾಸ್ಕೋಡಿ ಗಾಮನು ಭಾರತದ ಕಲ್ಲಿಕೋಟೆಗೆ ಬಂದು ಇಳಿದನು ಅಂತ ನೀವು ಅಭ್ಯಾಸ ಮಾಡ್ತೀರಿ. ಹಾಗಾದರೆ ಆ ವಾಸ್ಕೋಡಿ ಗಾಮನಿಗಿಂತ ಮುಂಚೆ ಅಂದರೆ ಕ್ರಿಸ್ತಶಕ 1492ರಲ್ಲಿ ವಾಸ್ಕೋಡಿ ಗಾಮ ಬಂದದ್ದು 1498. ಕೊಲಂಬಸ್ ಪ್ರಯತ್ನ ಮಾಡಿದ್ದು 1492. ಅದಕ್ಕಿಂತ ಮುಂಚೆ ಬಾರ್ತಲೋಮಿಯೋ ಡಯಾಸ್ ಅನ್ನುವಂಥ ವ್ಯಕ್ತಿ ದಿಕ್ಸೂಚಿಯ ಸಹಾಯದಿಂದಾಗಿ
ಅಂದ್ರೆ ದಿಕ್ಸೂಚಿ ಯಾವಾಗಲೂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕರೆಕ್ಟಾಗಿ ಐಡೆಂಟಿಫೈ ಆಗುತ್ತೆ ದಿಕ್ಸೂಚಿ ಕಂಡಿಡಿದ ಮೇಲೆ. ಹೀಗೆ ಆ ಬಾರ್ತೊಲೊಮ್ಯೂ ಡಯಾಸ್ ಇರ್ಬೋದು, ಇವರೆಲ್ಲ ವಾಸ್ಕೋ ಡಿ ಗಾಮನ್ಗಿಂತ ಮುಂಚೆ. ಈ ಕ್ರಿಸ್ಟೋಫರ್ ಕೊಲಂಬಸ್, ಇಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ನೋಡ್ರಿ. ಕ್ರಿಸ್ಟೋಫರ್ ಕೊಲಂಬಸ್ ಫಸ್ಟ್ ಸಾ ದ ಲೈಟ್ ಆಫ್ ದ ನ್ಯೂ ವರ್ಲ್ಡ್ ಆನ್ ದ ನೈಟ್ ಆಫ್ 11th October 1492. ಸುಮಾರು 5 ಜಲ ಪರ್ಯಟನೆಗಳನ್ನು ಮಾಡಿದ್ದಾನೆ ಕೊಲಂಬಸ್. ಕೊಲಂಬಸ್ನ ಉದ್ದೇಶ ಏನಾಗಿತ್ತು? ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯೋದಾಗಿತ್ತು. ಆದ್ರೆ ಆತ ಹೊಸ ಜಲಮಾರ್ಗವನ್ನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿಯದೇ ಇದ್ರೂ ಕೂಡ ಒಂದು ಹೊಸ ಹೊಸ ಭೂ ಪ್ರದೇಶಗಳನ್ನು ಕಂಡುಹಿಡಿದ. ಕೆಲವೊಂದು ಸಲ ಏನಾಗಿತ್ತು ಅಂದ್ರ, ಅಗಾಧವಾದ ಸಮುದ್ರದಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ಸು ಮತ್ತು ಆತನ ಸಂಗಡಿಗರು ಎಷ್ಟೋ ದಿವಸಗಳ ಕಾಲ ಭೂಮಿಯನ್ನೇ ನೋಡಿರಲಿಲ್ಲ. ವಾಪಸ್ ಸ್ಪೇನಿಗೆ ಹೋಗನಪ್ಪ ಅಂತಂದ್ರೆ ಅದಕ್ಕೂ ತಯಾರಿಲ್ಲ, ಯಾಕಂದ್ರೆ ಕ್ಯಾಪ್ಟನ್ ಅದಕ್ಕೆ ಒಪ್ತಾ ಇಲ್ಲ. ಇವನ ಜೊತೆ ಬಂದಂತ ಸಹವರ್ತಿಗಳಿಗೆಲ್ಲ ಸಾಕಾಗಿಬಿಟ್ಟೈತಿ ನೀರು ನೀರು ನೀರು. ವೈಜ್ಞಾನಿಕವಾಗಿ ನೀವು ಬರೀ ನೀರನ್ನ ನೋಡ್ಕೊಂತ ನಿಲ್ರಿ, ಒಂಥರ ತಲಿ ನಿಮ್ದು ಗಿಮ್ ಅನ್ನಂಗಾಗುತ್ತೆ. ಎತ್ತಗ ನೋಡಿದ್ರು ಬರೀ ನೀರು 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 ನೋಡ್ಕೊಂತ ಇದ್ರಿ ಅಂದ್ರೆ ಅವ್ರಿಗೂ ಕೂಡ ಹಾಗೆ ಆಗಿತ್ತು. ಅವರು ಅಂತಿಮವಾಗಿ 1492 ಅಕ್ಟೋಬರ್ 11ನೇ ತಾರೀಕು ಒಂದು ಹೊಸ ಜಗತ್ತಿಗೆ ಕಾಲಿಟ್ರು ಅಂತ ಹೇಳ್ತಾರೆ. ನ್ಯೂ ವರ್ಲ್ಡ್ ಆನ್ ದ ನೈಟ್ 11th October 1492. ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದದ್ದಕ್ಕಿಂತ 6 ವರ್ಷ ಮುಂಚೆ ನಡೆದಂಥ ಘಟನೆ. ಅದು ಒಂದು ಹೊಸ ಭೂ ಪ್ರದೇಶ ಆಗಿತ್ತು, ಅದು ಇಂಡಿಯಾ ಆಗಿರಲಿಲ್ಲ. ಆದ್ರೆ ಕೊಲಂಬಸ್ ಅದನ್ನ ಇಂಡಿಯಾ ಅಂತ ತಿಳ್ಕೊಂಡಿದ್ದ. ಅದು ಇಂಡಿಯಾ ಅಲ್ಲ ಅನ್ನೋದನ್ನ ನೆಕ್ಸ್ಟ್ ಒಬ್ಬ ಬಂದಂತ ಅಮೇರಿಗೋ ವೆಸ್ಪುಸಿ ಎನ್ನುವಂತ ನಾವಿಕ ಕೊಲಂಬಸ್ ಕಂಡು ಹಿಡಿದದ್ದು ಒಂದು ಹೊಸ ಭೂ ಪ್ರದೇಶವೇ ಹೊರತು ಅದು ಇಂಡಿಯಾ ಅಲ್ಲ ಅಂತ ತಿಳಿಸಿ, ಅದು ನೈಸರ್ಗಿಕ ಸಂಪನ್ಮೂಲಗಳಿಂದ ಕೂಡಿದಂಥ ಒಂದು ಬೃಹದಾಕಾರವಾದಂಥ ಒಂದು ಪ್ರದೇಶ ಅನ್ನೋದನ್ನು ಜಗತ್ತಿಗೆ ತಿಳಿಸಿಕೊಟ್ಟದ್ರಿಂದ ಆ ಅಮೇರಿಗೋ ವೆಸ್ಪುಸಿಯ ಹೆಸರೇ ಆ ಪ್ರದೇಶಕ್ಕೆ ಬಂತು. ಅದು ಅಮೇರಿಕಾ ಆತು. ಜಗತ್ತಿನ ಶ್ರೀಮಂತರೆಲ್ಲ ಹೋಗಿ ಅಲ್ಲಿ ನೆಲೆಸಿದ್ದರಿಂದಾಗಿ ಅದು ಶ್ರೀಮಂತ ದೇಶ ಆಯಿತು. ಇದು ಅಮೇರಿಕಾದ ಹಿಸ್ಟ್ರಿ. ಆದ್ರೆ ಇದೆಲ್ಲ ಆಗೋಕ್ಕಿಂತ ಮುಂಚೆ ಏನೇನಾಯ್ತು? ಹಿ ವಾಸ್ ಆಫನ್ ಆಟ್ ಓಪನ್ ಡಿಫೆನ್ಸ್ ವಿತ್ ಹಿಸ್ ಕ್ರೀವ್ ಅಂದ್ರೆ ಸದಸ್ಯರು, ಆತನ ಕುಟುಂಬದ ಸದಸ್ಯರು ಏನೇನು ನಡೆದು ಅಲ್ಲೇ ಕ್ಯಾಪ್ಟನ್ ಮತ್ತು ಅವರ ಮಧ್ಯೆ, ಅದನ್ನು ಆಧಾರವಾಗಿಟ್ಟುಕೊಂಡು ಬೇಸ್ಡ್ ಆನ್ ದಿಸ್ ಈ ನಾಟಕವನ್ನು ಬರೆದಾರ ಹರ್ಮನ್ ಔಲ್ಡ್. ಅತಿ ಒಂದೊಂದು ಸನ್ನಿವೇಶನು ಅಗದಿ ಹರ್ಮನ್ ಔಲ್ಡ್ ಅವರು ಅಲ್ಲಿ ಇದ್ರೋ ಏನೋ, ಇವರು ಒಬ್ರು ಅವರ ಸಹವರ್ತಿಯಾಗಿದ್ರೇನೋ, ಇವರು ಕಂಡಾರೇನೋ ಅನ್ನೋ ರೀತಿಯೊಳಗೆ ಮನಮುಟ್ಟುವಂತೆ ನಿಮಗೆ ಅದನ್ನು ವರ್ಣನೆ ಮಾಡ್ಕೊತ ಹೋಗ್ತಾರ. ದ ಪ್ಲೇ ಬಿಲ್ಡ್ಸ್ ಅಪ್ ಕಾನ್ಫ್ಲಿಕ್ಟ್ ಆಫ್ ಗ್ರೇಟ್ ಇಮ್ಯಾಜಿನೇಷನ್. ಕಲ್ಪನೆ ಮಾಡ್ಕೊಳ್ಳೋದೇ ಬೇರೆ, ವಾಸ್ತವಿಕತೆಯೇ ಬೇರೆ. ಟು ಸಿ ಹೌ ದಿಸ್ ಕಾನ್ಫ್ಲಿಕ್ಟ್, ಅಲ್ಲಿ ಏನು ಸಂಘರ್ಷ, ಕಾನ್ಫ್ಲಿಕ್ಟ್ ಹೋರಾಟ. ಹಾಗಾದ್ರೆ ಈ ಕ್ರಿಸ್ಟೋಫರ್ ಕೊಲಂಬಸ್ನ ಈ ಟೀಮ್ನೊಳಗ ಇದ್ರ ಮೇಲೆ RC ಭಾಳ ಬರ್ತಾವು. ಲಾಂಗ್ ಕ್ವಶನ್ ಬರೋದಿಲ್ಲ, ಶಾರ್ಟ್ ಆನ್ಸರು ಬರೋದಿಲ್ಲ, RCಗಳು ಬರ್ತಾವು. RC ಅಂದ್ರೆ ಗೊತ್ತಿಟ್ಕೋಬೇಕು ನೀವು, ಲೈನ್ ಬೈ ಲೈನ್ ಪಾಠವನ್ನು ಓದಬೇಕು ಮತ್ತು ನೆನಪಿಟ್ಕೋಬೇಕು. ನಾಟಕಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಬರುವಂತ ಪಾತ್ರಗಳು, ಕ್ಯಾಪ್ಟನ್ ಯಾರು? ಕ್ರಿಸ್ಟೋಫರ್ ಕೊಲಂಬಸ್. ಕೊಲಂಬಸ್ನನ್ನ ಬಿಟ್ರ ಆ ಟೀಮ್ನೊಳಗ ಆಫೀಸರ್ ಅಂತ ಹೇಳಿ ಇರೋರು ಯಾರು? ಪೆಡ್ರೋ ಗಿಟಿರೇಜ್. ಇನ್ನು ನೆಕ್ಸ್ಟ್ ಯಾರು? ಕೊಲಂಬಸ್ನ ಅತ್ಯಂತ ನಿಷ್ಠಾವಂತ ಹುಡುಗ ಪೇಪೆ, ಅಗದಿ ಕೊಲಂಬಸ್ನಿಗೆ ಬೇಕಾದವ. ಮತ್ತು ಅವನನ್ನು ಬಿಟ್ಟರೆ ನೆಕ್ಸ್ಟ್ ಮತ್ತೊಬ್ಬ ಯಾರು? ಯುವಾನ್ ಪ್ಯಾಟಿನೋ ಜೊತೆಗೆ ಡಿಯಾಗೋ ಗಾರ್ಸಿಯಾ, ಇದರ ಜೊತೆಗೆ ಅನೇಕ ಜನ ಸೀಮೆನ್ಸ್ ನಾವಿಕರು. ಫ್ರಾನ್ಸಿಸ್ಕೋ, ಗುಲಿರ್ಮೋ ಐರಿಸ್, ಇವರು ಆ ಸೀಮೆನ್ಗಳಲ್ಲಿ ಪ್ರಮುಖರು. ಫ್ರಾನ್ಸಿಸ್ಕೋ ಮತ್ತು ಗುಲಿರ್ಮೋ ಐರಿಸ್. ಅಲ್ಲಿ ಹಡಗಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ದೂರದ ವಿಶ್ವ ಪರ್ಯಟನೆ ಅಥವಾ ಹೊಸ ಒಂದು ಪ್ರದೇಶ, ಹೊಸ ಒಂದು ರೂಟ್
ಇನ್ವೆನ್ಷನ್ ಮತ್ತು ಡಿಸ್ಕವರಿ ಸ್ವಲ್ಪ ನಿಮಗೆ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ಇನ್ವೆನ್ಷನ್ ಅಂದರೂ ಕಂಡು ಹಿಡಿಯೋದು, ಡಿಸ್ಕವರಿ ಅಂದರೂ ಕಂಡು ಹಿಡಿಯೋದು. ಅದನ್ನು ಸ್ವಲ್ಪ ನಿಮ್ಗೆ ಕ್ಲಿಯರ್ ಮಾಡಿಬಿಡ್ತೀನಿ. ಡಿಸ್ಕವರಿ ಅಂದ್ರೆ ಈಗಾಗಲೇ ಅದು ಜಗತ್ತಿನೊಳಗೆ ಇರ್ತತಿ, ಜನರಿಗೆ ಗೊತ್ತಿರೋದಿಲ್ಲ. ಅದನ್ನು ಜನರಿಗೆ ಗೊತ್ತಾಗುವಂಗೆ ಮಾಡೋದು ಡಿಸ್ಕವರಿ. ಭಾರತಕ್ಕೆ ಒಂದು ರೂಟ್ ಐತಿ, ಆ ರೂಟು ಜನರಿಗೆ ಗೊತ್ತಿಲ್ಲ. ಅದನ್ನು ವಾಸ್ಕೋ ಡಿ ಗಾಮ ತಿಳಿಸಿದ, ಕೊಲಂಬಸ್ ತಿಳಿಸಿದ, ಅದು ಡಿಸ್ಕವರಿ. ಇನ್ವೆನ್ಷನ್ ಅಂದ್ರೆ ಅದು ಜಗತ್ತಿನೊಳಗೆ ಇರೋದೇ ಇಲ್ಲ, ಹೊಸದಾಗಿ ಅದನ್ನು ರೆಡಿ ಮಾಡಿ ನಿಮ್ಮ ಮುಂದೆ ಇಡ್ತಾರೆ. ಜಾನ್ ಬೇರ್ಡ್ ಇನ್ವೆನ್ಷನ್ ದ ಟೆಲಿವಿಷನ್ ಅಂತ ಬರೀತಾರೆ. ಇನ್ವೆನ್ಷನ್, ಡಿಸ್ಕವರಿ ಅಲ್ಲದು. ಜಾನ್ ಬೇರ್ಡ್ ಅವರು ಟೆಲಿವಿಷನ್ನ ಇನ್ವೆನ್ಷನ್ ಮಾಡಿದರು. ಫಸ್ಟ್ ಟೈಮ್ ಮುಂದೆ ಗ್ಲಾಸ್ ಹಾಕಿ ಆ ಕಡೆ ಈ ಕಡೆ ಬೆಳಕು ಬೀಳಬಾರ್ದಂತ ರಟ್ಟು ಹಾಕಿ ಹೊಲಿಗೆ ತೊಗೊಂಡು ದಾರ ತೊಗೊಂಡು ಹೊಲಿದಿದ್ದಂತ. ಯಾರ? ಜಾನ್ ಬೇರ್ಡ್. ಒಂದೇ ಟಿವಿ ಸೆಟ್ ಹೆಂಗಿತ್ತಂದ್ರೆ 4 ಕಡೆ ರಟ್ಟು ಹಾಕಿ ಮುಂದೆ ಗ್ಲಾಸ್ ಹಾಕಿ ಹೊಲಿಗಿಲೆ ಹೊಲಿದಿದ್ರಂತ. ಅದು ಇನ್ವೆನ್ಷನ್. ಅದು ಇದು ಡಿಫ್ರೆನ್ಸ್ ಬಿಟ್ವೀನ್ ಇನ್ವೆನ್ಷನ್ ಆ್ಯಂಡ್ ಡಿಸ್ಕವರಿ. ಇಲ್ಲೇ ಹಡಗಿನೊಳಗೆ ಎಲ್ಲ ವ್ಯವಸ್ಥೆನೂ ಇತ್ತು, ಕುಡಿಲಿಕ್ಕೆ ರಮ್ ಕೂಡ ಇತ್ತು. ಆ ಸೀಮೆನ್ ಏನದರಲ್ಲ, ಅವರು ಸ್ವಲ್ಪ ಆ ಮದ್ಯವನ್ನು ಕುಡ್ದಾರ, ಸರಾಯಿಯನ್ನು ಕುಡ್ದಾರ. ಕುಡಿದ ತಕ್ಷಣ ಪರಮಾತ್ಮ ಒಳಗೆ ಹೋದ ತಕ್ಷಣ ಹಾಡುಗಳು ಚಲೋ ಹೋಕ್ಕವು. ಹಂಗೆ ಅವ್ರು ಹಾಡು ಹೇಳಕ್ಕಂತಾರೆ. ದ ಸಾಂಗ್ ಆಫ್ ಅ ಸೀಮೆನ್ ಈಸ್ ಹಿಯರ್, ಇಟ್ ಈಸ್ ಅ ಸ್ಕ್ಯಾರ್ಸ್ಲಿ ಡಿಸ್ಟಿಂಗ್ವಿಷಬಲ್ ಮರ್ಮರ್. ಆರಂಭದಲ್ಲಿ ಮರ್ಮರ್, ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾದಂಥ ಅವರ ಗುನುಗುನು ಹಾಡು ಬರ್ತಾ ಬರ್ತಾ ಮತ್ತೊಬ್ಬರಿಗೆ ಡಿಸ್ಟರ್ಬೆನ್ಸ್ ಆಗೋ ರೀತಿಯೊಳಗೆ ಜೋರಾಗಿ ಹಾಡ್ಲಿಕ್ಕೆ ಹತ್ತಿದ್ರು. ಏನು ಹಾಡ್ತಿದ್ರು ಅವರು? ಹಿಯರ್ ಈಸ್ ಅ ಕೆಗ್ ಆಫ್ ರಮ್. ಕೆಗ್ ಅಂದ್ರೆ ಪಿಪಾಯಿ, ಬಾಟ್ಲಿಗಟ್ಲೆ ಅಲ್ಲ, ರಮ್ ಅಲ್ಲಿ ಪಿಪಾಯಿ ಒಳಗೆ ತುಂಬಿಟ್ಬಿಟ್ಟಿದ್ರು, ಬೇಕಾದಷ್ಟು ಕುಡಿ. ಹಿಯರ್ ಈಸ್ ಎ ಕೆಗ್ ಓ ರಮ್, ನಾವು ಹೊರಟಿರುವಂತ ಕಿಂಗ್ಡಮ್ ಕಮ್. ರಾತ್ರಿ ಭಾಳ ಹೊತ್ತು ಬಿಟ್ಟತಿ, ದೆವ್ವಗಳು ಓಡಾಡೋ ಸಮಯ ಆಗೈತೆ ಅಂತಾರೆ ನೋಡ್ರಿ. ಹಂಗ ದ ಡೆವಿಲ್ ಲಾಫ್ಸ್, ದೆವ್ವಗಳು ನಗತಾ ಇದ್ದಾವು. ದೆವ್ವಗಳು ನಗತಾ ಇರೋದನ್ನು ನೋಡಿ ದೇವರು ಸುಮ್ಮನಾಗಿಬಿಟ್ಟಾನ. ಬಟ್ ಗಾಡ್ ಈಸ್ ಡಂಬ್. ಡಂಬ್ ಅಂದ್ರೆ ಮೂಕ ವಿಸ್ಮಿತನಾಗು, ಸುಮ್ಮನಾಗು. ಈ ರೀತಿ ಅವರು ಹಾಡು ಹೇಳಾಕೊಂತಾರ. ಈಗ ಯುವಾನ ಏನ್ ಹೇಳ್ತಾ ಇದ್ದಾನೆ? ದೇ ಆರ್ಟ್ ಟು ಸ್ಟಾಪ್ ದ್ಯಾಟ್. ಕೊಲಂಬಸ್ನ ಸ್ವಭಾವ ಗೊತ್ತೈತಿ ಅವನು. ಕೊಲಂಬಸ್ ಭಾಳ ಡಿಸಿಪ್ಲಿನ್ ಮನುಷ್ಯ, ಶಿಸ್ತು ಅಂದ್ರೆ ಭಾಳ ಶಿಸ್ತು. ಇವರು ಸರಾಯಿ ಕುಡಿದು ಜೋರಾಗಿ ಹಾಡು ಹೇಳಿದ್ರೆ ಅದು ಅವನಿಗೆ ಇಷ್ಟ ಆಗೋದಿಲ್ಲ. ದ ಕ್ಯಾಪ್ಟನ್ ಈಸ್ ಆಲ್ವೇಸ್ ಫ್ಯೂರಿಯಸ್. ಫ್ಯೂರಿಯಸ್ ಅಂದ್ರೆ ಸಿಟ್ಟು ಮಾಡ್ಕೊಳ್ಳೋದು. ವ್ಯಾನ್ ಹಿ ಹಿಯರ್ಸ್ ಇಟ್. ಈ ಹಡಗಿನಲ್ಲಿ ಇರುವಂಥ ಯಾರೇ ಏನಾಗಿರಲಿ ಅವರು ಭಾಳ ಕೊಲಂಬಸ್ನ ಮಾತನ್ನು ಚಾಚು ತಪ್ಪದೆ ಪಾಲಿಸಬೇಕಾಗಿತ್ತು ಮತ್ತು ಬಹಳ ಶಿಸ್ತುಬದ್ಧವಾಗಿ ನಡ್ಕೋಬೇಕು ಅವನ ಜೊತೆ. ಆದರೆ ಡಿಗೋ ಏನು ಹೇಳ್ತಾ ಇದ್ದಾನೆ? ಶಾಲ್ ನಾಟ್ ವಿ ಈವನ್ ಸಿಂಗ್ ಟು ಕೀಪ್ ಅವರ್ ಸ್ಪಿರಿಟ್. ಹೋಗ್ಲಿ ಬಿಡ್ರಿ ಅಂತಾನೆ ಡಿಗೋ. ಬೆಳಗ್ಲಿಂದ ಸಾಯಂಕಾಲ ಮಟ್ಟ ಬೇಸರ ಆಗಿರ್ತೈತಿ, ಕೆಲಸ ಮಾಡಿರ್ತಾರ, ಪ್ರಯಾಣ ಮಾಡಿರ್ತಾರ. ಸಂಜೆ ಹೊತ್ತಿನೊಳಗೆ ಸ್ವಲ್ಪ ಸರಾಯಿ ಮದ್ಯವನ್ನು ಸೇವಿಸಿ ಏನೋ ಒಂದು ಹುರುಪು ಸ್ಪಿರಿಟ್ ಅವರಿಗೆ, ಅದಕ್ಕೆ ಅವ್ರು ಹಾಡು ಹೇಳ್ತಿರ್ತಾರ. ಅದಕ್ಕೂ ನೀವು ಇದನ್ನ ಮಾಡ್ತಿರಲ್ಲ. ಡಿಗೋ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಪೆಡ್ರೋ ಅಲ್ಲಿಗೆ ಬಂದ. ಹೂ ಇಸ್ ದ್ಯಾಟ್? ಯಾರವರು? ಯಾರಿದ್ರೆ ಅಲ್ಲಿ ಅಂತ ಕೇಳಿ. ಅದಕ್ಕೆ ಡಿಗೋ ಉತ್ತರ ಕೊಡ್ತಾ ಇದ್ದಾನೆ. ಡಿಗೋ ಗಾರ್ಸಿಯಾ, ಯುವಾನ್ ಪ್ಯಾಟಿನೋ ಸರ್. ಬೇರೆ ಯಾರೂ ಇಲ್ಲ ಸರ್ ಇಲ್ಲೇ. ನಾನು ಡಿಗೋ ಗಾರ್ಸಿಯಾ ಇದ್ದೀನಿ, ನನ್ನ ಜೊತೆಗೆ ಯುವಾನ್ ಪ್ಯಾಟಿನೋರವರು ಅದಾರ. ಪೆಡ್ರೋ ಏನು ಹೇಳ್ತಾ ಇದ್ದಾನೆ? ಇಟ್ ಈಸ್ ಡಾರ್ಕ್. ಸಮಯ ಭಾಳ ಆಗಿದೆ, ನಾವು ಚಂದ್ರನನ್ನು ಸ್ವಾಗತಿಸಿಕೊಳ್ಳೋಣ. ಐ ವುಡ್ ಟು ವೆಲ್ಕಮ್ ದ ಮೂನ್. ಡಿಗೋ ಹೇಳ್ತಾ ಇದ್ದಾನೆ, ಎಸ್ ಎಸ್, ಐ ಅಂದ್ರೆ ಎಸ್ ಎಸ್ ಅಂತ. ಪೆಡ್ರೋ, some of us would welcome the coast of Spain still more.
ಸ್ಪೇನಿನ ಕರಾವಳಿಯನ್ನು ತಲುಪೋದು ಇನ್ನೇನು ತಡ ಇಲ್ಲ, ಮುಟ್ತೀವಿ, ತಡ ಇಲ್ಲದೆ ಮುಟ್ತೀವಿ. ಪೆಡ್ರೋ ಹೇಳ್ತಾ ಇದ್ದಾನೆ, ಇಂಪೇಷಂಟ್ ಡಿಗೋ, ಇಂಪೇಷಂಟ್ ಆಗಬೇಡ. ಮುಟ್ಟಬೇಕಾದ ಗುರಿಯನ್ನು ಇವತ್ತು ಮುಟ್ತೀವಿ, ನಾಳೆ ಮುಟ್ತೀವಿ, ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಯಾರಾದರೂ ಮುಟ್ತೀವಿ. ಆದ್ರೆ ನೀನು ಹೆಂಗೆ ಆಗಬೇಡ, ಇಂಪೇಷಂಟ್ ಆಗಬೇಡ, ತಾಳ್ಮೆ ಕಳ್ಕೊಬೇಡ. ಆದ್ರೆ ಡಿಗೋ ಹೇಳ್ತಾ ಇದ್ದಾನೆ, ನೀವು ನನಗೇನೋ ತಾಳ್ಮೆ ಕಳ್ಕೊಬೇಡ ಅಂತ ಹೇಳ್ತೀರಿ, ಆದ್ರೆ ನನ್ನ ಜೊತೆಗೆ ಬಂದಂಥ ಈ ಸೀಮೆನ್ ಅದಾರಲ್ಲ, ಎಲ್ಲ ಜನ ಏನದಾರಲ್ಲ, ನಮ್ಮ ಸಹಾಯ ಮಾಡಲಿಕ್ಕೆ ಬಂದವರಲ್ಲ, ಅವ್ರಿಗೆಲ್ಲ ಸಾಕಾಗಿಬಿಟ್ಟಿದೆ. ಅವರೆಲ್ಲ ಈ ಪ್ರಯಾಣವನ್ನು ಮುಂದುವರಿಸೋದು ಬೇಡ ಅಂತ ಹೇಳಕ್ಕಂತಾರ. ಅವರು ವಾಪಸ್ ನಮ್ಮ ತಾಯ್ನಾಡಿಗೆ ಹೋಗಿ ಬಿಡೋಣ ಅಂತ ಹೇಳಕ್ಕಂತಾರ. ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್. ಇದನ್ನ ಆರಿಸಿ ಬರ್ಕೋರಿ, ಇದು ಮಾರ್ಕ್ ಹಾಕೋರಿ, ಆಮೇಲೆ ಬರೆಸ್ತೀನಿ. ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್. ಅವರಿಗೆ ತಾಳ್ಮೆ ಇಲ್ಲ. ಅವರು ಕುಟುಂಬವನ್ನು ಬಿಟ್ಟು ಬಂದಾರ, ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದಾರ, ತಾವು ಹುಟ್ಟಿ ಬೆಳೆದ ಊರನ್ನು ಬಿಟ್ಟು ಬಂದಾರ. ಅವರಿಗೆ ಸಾಕಾಗಿ ಹೋಗಿಬಿಟ್ಟೈತಿ. ಪ್ರಯಾಣವನ್ನು ಮುಂದುವರಿಸೋದ್ರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಅವರು ವಾಪಸ್ ಹೋಗೋಣ ಅನ್ನಕಂತಾರೆ. ಅವ್ರಿಗೆ ಪೇಷನ್ಸ್ ತಪ್ಪು. ನಮ್ಮ ಕ್ಯಾಪ್ಟನ್ ನಮ್ಮನ್ನ ಮನುಷ್ಯರಂತನ ತಿಳ್ಕೊವಲ್ರು. ನಾವು ಬ್ಯಾಟ್ಸ್ ಆಗಿಬಿಟ್ಟಿವಿ. ಬ್ಯಾಟ್ಸ್ ಅಂದ್ರೆ ಬಾವಲಿ ಅಂತ. ಇಟ್ಸ್ ಅ ಟೈಮ್ ಹಿ ಗೇವ್ ವೇ. ನಮ್ಮ ಮಾತುಗಳನ್ನು ಅವರು ಅರ್ಥ ಮಾಡ್ಕೋಬೇಕು. ಸುಮಾರು 50 ಜನ ಅದೀವಿ ನಾವು. ನಾವೆಲ್ಲ ಈ ಪ್ರಯಾಣವನ್ನು ಮುಂದುವರಿಸೋದು ಬೇಡ ಅಂತ ಹೇಳಕೊಂತೀವಿ. ಆದರೆ ನಮ್ಮ ಕ್ಯಾಪ್ಟನ್ ಅವರು ನಮ್ಮ ಯಾವುದೇ ಮಾತಿಗೂ ಅವರು ಸ್ಪಂದಿಸ್ತಾ ಇಲ್ಲ. Why should one man have the lives of 50 in his hands? ಇದನ್ನು ಆರಿಸಿ, ಇದು ಬರ್ಕೊ, ಇದನ್ನು ಒಂದ್ಸಲ ಕೇಳ. Why should one man have the lives of 50 in his hands? ಯಾಕೆ ಒಬ್ಬ ವ್ಯಕ್ತಿ 50 ಜನರ ಜೀವದೊಂದಿಗೆ ಆಟವಾಡಬೇಕು? Why should one man have the lives of 50 in his hands? ಯಾರು ಹೇಳಿದರು, ಯಾರಿಗೆ ಹೇಳಿದರು, ಯಾಕೆ ಹೇಳಿದರು, ಇದನ್ನೆಲ್ಲ ಕೇಳಾರ. ಅದಕ್ಕೆ ಉತ್ತರವನ್ನು ನಾನು ಬರೆಸ್ತೀನಿ. ಪೆಡ್ರೋ ಹೇಳ್ತಾ ಇದ್ದಾನೆ, ಐ ಹೋಪ್ ವಿ ಆರ್ ನಾಟ್ ಎಂಟರ್ಟೈನಿಂಗ್ ಮ್ಯೂಟಿನಿಯಸ್ ಥಾಟ್ಸ್ ಡಿಗೋ. ಮ್ಯೂಟಿನಿಯಸ್ ಅಂದ್ರೆ ಕ್ರಾಂತಿಕಾರಿ. ಈಗ ಒಂದು ಏನು ವ್ಯವಸ್ಥೆ ಇರ್ತೈತೆ ಅದಕ್ಕೆ ವಿರುದ್ಧ ಹೋಗೋದು, ಅದಕ್ಕೆ ಕ್ರಾಂತಿಕಾರಿ ಅಂತ. ಐ ಹೋಪ್, ನಾನು ಆಶಿಸುತ್ತೇನೆ. ವಿ ಆರ್ ನಾಟ್ ಎಂಟರ್ಟೈನಿಂಗ್, ನಾನು ನಿಮ್ಮಿಂದ ಈ ಥರದ ಒಂದು ಹಾವಭಾವ ವರ್ತನೆಯನ್ನು ಎಕ್ಸೆಪ್ಟ್ ಮಾಡೋದಿಲ್ಲ ಅಂತ. ನಿಮ್ಮ ಮನಸ್ಸಿನೊಳಗೆ ಮ್ಯೂಟಿನಿಯಸ್ ಥಾಟ್ಸ್ ಬರಬಾರ್ದು, ಕ್ರಾಂತಿಕಾರಿ ವಿಚಾರಗಳು ಬರಬಾರ್ದು. ಇವತ್ತು ಒಬ್ಬ ಕ್ಯಾಪ್ಟನ್ ಅದನಪ್ಪ, ಕೊಲಂಬಸ್ ಅದನ, ಅವನ ನೇತೃತ್ವದೊಳಗೆ ನಾವು ನೌಕಾಯಾನವನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಅದು ಉಳಿಲಿ ಸಾಯಲಿ, ಕೊನೆಯವರೆಗೂ ಹಾಗೇನೆ ಹೋಗ್ಬೇಕದು. ಅದಕ್ಕೆ ಬೇರೆ, ಅದನ್ನ ಬಿಟ್ಟು ಬೇರೆ ವಿಚಾರಗಳು ನಿಮ್ಮ ತಲೆಯೊಳಗೆ ಬರಬಾರ್ದು ಅಂತ ಪೆಡ್ರೋ ಹೇಳ್ತಾ ಇದ್ದಾನೆ. ಅದಕ್ಕೆ ಡಿಗೋ ಬಹಳ ಸಿಟ್ಟಿನಿಂದ ಮಾತಾಡ್ತಾ ಇದ್ದಾನೆ. ಮ್ಯೂಟಿನಿ, ಕ್ರಾಂತಿ, ಇಟ್ ಈಸ್ ಆನ್ ಅಗ್ಲಿ ವರ್ಡ್ ಸರ್. ನಾವ್ಯಾಕೆ ಕ್ರಾಂತಿ ಮಾಡಕ್ಕೆ ಹೋಗೋಣ ಸರ್? ಕ್ರಾಂತಿ ಅನ್ನೋದೆಲ್ಲ ಹೇಳಬೇಡ್ರಿ ನೀವು. ಮ್ಯೂಟಿನಿ ಗಿಟಿನಿ ಏನಿಲ್ಲ. ನಮ್ಮ ಮನಸ್ಸಿನ ಭಾವನೆಗಳನ್ನು ನಾವು ಹೇಳ್ತಾ ಇದ್ದೀವಿ, ನೀವು ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಆ ಮ್ಯೂಟಿನಿ ಅನ್ನೋದು ಆ್ಯಂಡ್ ಆನ್ ಅಗ್ಲಿಯರ್ ಡೀಡ್, ಆ ಕೆಲಸ, ಡೀಡ್ ಅಂದ್ರೆ ಕಾರ್ಯ, ಅದು ಕೆಟ್ಟ ಕೆಲಸ. ಅಂತ ಕೆಲಸವನ್ನು ನಾವು ಮಾಡಕ್ಕಂತಿಲ್ಲ. ಪೆಡ್ರೋನು ಕೂಡ ಹೌದು, ನೀವು ಆ ಥರ ಕೆಲಸವನ್ನು ಮಾಡಕ್ಕಂತಿಲ್ಲ ಅಂತಂದು ಪೆಡ್ರೋ ಕೂಡ ಹೇಳ್ತಾ ಇದ್ದಾರೆ. ಇಲ್ಲೇ ಪ್ರಶ್ನೋತ್ತರಗಳನ್ನು ಬೈಪಟ್ ಮಾಡ್ರಿ ಅಂತ ನಾನು ನಿಮಗೆ ಹೇಳೋದೇ ಇಲ್ಲ. ಈ ಪಾಠದೊಳಗೆ ಬಂದಂಥ ಪ್ರಶ್ನೋತ್ತರಗಳನ್ನು ಬೈಹಾಟ್ ಮಾಡ್ರಿ ಅಂಥೇಳಿ ನಾನು ನಿಮಗೆ ಹೆಚ್ಚು ಒತ್ತಾಯಿಸೋದಿಲ್ಲ. ಅದರ ಬದಲಿಗೆ ನಾನು ಏನು ಇಂಪಾರ್ಟೆಂಟ್ ಆರ್ಸಿಗಳನ್ನು ಹಾಕಿಸ್ತೀನಿ ಅವುಗಳನ್ನು ನೀವು ಕವರ್ ಮಾಡ್ಕೋಬೇಕು. ಅದಕ್ಕೆ ಈಗ ಸ್ವಲ್ಪ ಒಂದೇ ಹಂತ ಮುಗೀತು. ಇಲ್ಲಿ ನಾನು ಗ್ಲಾಸರಿಯನ್ನು ಬರೆಸ್ತಾ ಇದ್ದೀನಿ, ಬರ್ಕೊ. ಆ ನಂತರ ಮತ್ತೆ ಮುಂದೆ ಹೋಗೋಣ. ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಾರ. 1, 2, 3, 4, 113ನೇ ಪುಟದಾಗ 4 ಪ್ರಶ್ನೆಗಳದಾವು. ಅವುಗಳನ್ನು ಉತ್ತರ ಬರೀರಿ. ಅದಕ್ಕಿಂತ ಮೊದಲು
ಸ್ವಲ್ಪ ಇವನ್ನೆಲ್ಲ ಗ್ಲಾಸರಿಯನ್ನು ಬರೆಸಿಬಿಡ್ತೀನಿ, ಸ್ವಲ್ಪ ಬರ್ಕೊಂಬಿಡ್ರಿ. ಅಜ್ಯೂಮ್ಡ್ ಅಸಿಡಿಟಿ, ಅಜ್ಯೂಮ್ಡ್ ಅಸಿಡ್ಯೂಯಿಟಿ. ಆದ್ರೆ ನೀವು ಶಬ್ದ ಬಾಯ್ಪಾಟ್ ಮಾಡೋದನ್ನು ಮಾತ್ರ ಕಂಪಲ್ಸರಿ ಇದು ಮಾಡಲೇಬೇಕು. ಯಾಕಂತಂದ್ರೆ ಶಬ್ದಗಳನ್ನು ಬಾಯ್ಪಾಟ್ ಮಾಡಲಿಲ್ಲ ಅಂದ್ರೆ ನಿಮಗೆ ಯಾವುದೇ ಅರ್ಥನೇ ಆಗೋದಿಲ್ಲ ಇದ್ರೊಳಗೆ. ಪಾಠ ಅರ್ಥ ಆಗೋದು ಭಾಳ ಕಷ್ಟ. ಅಜ್ಯೂಮ್ಡ್ ಅಸಿಡಿಟಿ, ಆಸಕ್ತಿ ಇರುವಂತೆ ನಟಿಸು. ನಿಜವಾಗಿ ಆಸಕ್ತಿ ಇರೋದಿಲ್ಲ, ಆಸಕ್ತಿ ಇರುವಂಗೆ ನಟನೆ ಮಾಡೋದು. ಆಸಕ್ತಿ ಇರುವಂತೆ ನಟಿಸು. ರಿಗ್ಗಿಂಗ್, ನೌಕಾಯಾನ. ರಿಗ್ಗಿಂಗ್ ಅಂದ್ರೆ ನೌಕಾಯಾನ. ಮ್ಯುಟಿನಿಯಸ್, ಕ್ರಾಂತಿಕಾರಿ. ಮ್ಯುಟಿನಿಯಸ್ ಅಂದ್ರೆ ಕ್ರಾಂತಿಕಾರಿ. ಸರ್ಲಿಲಿ, ಕಠಿಣವಾಗಿ, ಕ್ರೂರವಾಗಿ. ಸರ್ಲಿಲಿ. ಪಂಪಿಂಗ್, ಹುರಿದುಂಬಿಸು. ಪಂಪಿಂಗ್, ಹುರಿದುಂಬಿಸು. ರಡ್ಡಿ, ಗುಲಾಬಿ ಬಣ್ಣದ, ಆರೋಗ್ಯಕರ. ಹೈಟ್ ಇರ್ತಾನೆ, ಕೊಲಂಬಸ್ ಹೆಂಗಿದ್ದ ಅನ್ನೋವಲ್ಲೇ ಬರ್ತೈತಿ ಶಬ್ದ. ರಡ್ಡಿ ಅಂದ್ರೆ ಹೈಟು ಹಂಗ ಇದ್ದ, ನೋಡೋಕೆ ಕಲರು ಹಂಗ ಇದ್ದ, ಅಗ್ದಿ ದಷ್ಟಪುಷ್ಟ ಆಗಿದ್ದ. ರಡ್ಡಿ ಅಂದ್ರೆ ಗುಲಾಬಿ ಬಣ್ಣದ ಮತ್ತು ಆರೋಗ್ಯಕರ. ಮೆಲಂಕಲಿ, ದುಃಖದಿಂದ ಕೂಡಿದ. ಮೆಲಂಕಲಿ ಅಂದ್ರೆ ದುಃಖದಿಂದ ಕೂಡಿದ. ಟ್ರೈಫಲ್, ಸಣ್ಣ. ಟ್ರೈಫಲ್ ಅಂದ್ರೆ ಸಣ್ಣ. ಅಲ್ಲೇ ಸೀಸ್ ಕಡಿಲೇ ಬರ್ಕೊಂಡ್ಬಿಡ್ರಿ, ಆ ನಂತರ ನೋಟ್ಸ್ನಾಗ ಬರೀರಂತ. ಗಟರಿಂಗ್, ಅಡ್ಡಾದಿಡ್ಡಿಯಾಗಿ ಅಂದ್ರೆ ಒಂದು ಸ್ಟಡಿಯಾಗಿರೋದಲ್ಲ, ಅಡ್ಡಾದಿಡ್ಡಿ, ಒಮ್ಮೆ ಹೆಚ್ಚಾಗೋದು ಒಮ್ಮೆ ಕಡಿಮೆ ಆಗೋದು, ಆ ಥರ. 113ನೇ ಪುಟ. ಸ್ಕೇರ್ಸ್ಲಿ ಕೌನ್ಸಿಲಿಂಗ್, ಮುಚ್ಚಿಡದ. ಮುಚ್ಚಿಡದ, ನಾಟ್ ಹೈಡಿಂಗ್, ಮುಚ್ಚಿಡದ. ಸ್ಕೌಲ್, ಸಿಟ್ಟು ತೋರಿಸು. ಸಿಟ್ಟನ್ನು ಹೊರಹಾಕು. ಮತ್ತೆ 114ನೇ ಪುಟಕ್ಕೆ ಬರ್ರಿ. ರಿಲ್ಯಾಕ್ಸೇಷನ್, ರಿಲ್ಯಾಕ್ಸೇಷನ್, ಕೆಲಸದ ನಡುವಿನ ವಿಶ್ರಾಂತಿ. ವಿಜಿನ್, ಕೊಟ್ಟಬಿಟ್ಟ ನೋಡ್ರಿ, ದೂರದೃಷ್ಟಿ. ದೂರದೃಷ್ಟಿ. ಡಿಸೆಂಡ್, ಮೇಲಿನಿಂದ ಕೆಳಗೆ ಬರು. ಮೇಲಿನಿಂದ ಕೆಳಗೆ ಬರು. ಅನ್ಬ್ರಿಡಲ್ಡ್, ಅನ್ಬ್ರಿಡಲ್ಡ್, ನಿಯಂತ್ರಣಕ್ಕೆ ಬಾರದ. ಕಂಟ್ರೋಲಿಗೆ ಸಿಗಲಾರದ ಅಂತೀವಲ್ಲ, ಆ ಥರ. ನಿಯಂತ್ರಣಕ್ಕೆ ಬಾರದ. 114ನೇ ಪುಟದನು ಶಬ್ದ. ಅಪೀಸ್ಡ್, ತೃಪ್ತಿ ಹೊಂದಿದ. ಅಪೀಸ್ಡ್, ತೃಪ್ತಿ ಹೊಂದಿದ. ಬ್ಲೈಟ್, ಶಾಪ. ಬ್ಲೈಟ್ ಅಂದ್ರೆ ಶಾಪ. ಮೈಸ್ಟ್ರೀಸ್, ರಹಸ್ಯಗಳು, ಸುಲಭವಾಗಿ ಅರ್ಥ ಆಗದೇ ಇರುವಂತಹ ವಿಷಯಗಳು. ರಹಸ್ಯಗಳು, ಘಟನೆಗಳು. ಎಂಥ ಘಟನೆಗಳು? ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಘಟನೆಗಳು. ಪೂಪ್, ಹಡಗಿನ ಎತ್ತರವಾದ ಸ್ಥಳ. ನೀವು ಬೇಕಂದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡು ಆರಾಮಾಗಿ ಗಾಳಿ ಬಂದು ಬಡಿತಿರ್ತೈತಿ, ನಿಂತ್ಕೋಬಹುದು. ಅದಕ್ಕಂತಾನೆ ಒಂದು ಪ್ಲೇಸ್ ಮಾಡಿರ್ತಾರೆ, ಅದಕ್ಕೆ ಪೂಪ್ ಅಂತಾರೆ. ಹಡಗಿನ ಎತ್ತರವಾದ, ಹಡಗಿನ ಕೊನೆಯಲ್ಲಿ ಇರುವ ಎತ್ತರವಾದ ಸ್ಥಳ. ಸ್ಟಾರ್ಟಲ್, ಆಶ್ಚರ್ಯ ಮತ್ತು ಹೆದರು, ಎರಡೂ ಅರ್ಥ. ಏಕಾಏಕಿಯಾಗಿ ಆಶ್ಚರ್ಯವನ್ನು ವ್ಯಕ್ತಪಡಿಸುವಂತ ಒಂದು ಅರ್ಥ. ಹೆದರು, ಒಮ್ಮೆ ಅಂತಿರ್ತೀವಿ ನೋಡ್ರಿ, ಹೇ ಏನೋ ಮರೆ ಒಮ್ಮಕ್ಕಳು ಹೆದರಿಸಿಬಿಟ್ಟಿಲ್ಲ ಅಂತಿರ್ತಲ್ಲ, ಅದಕ್ಕೆ ಸ್ಟಾರ್ಟಲ್ ಅಂತ ಕರಿತೀವಿ.
ಮುಂದಿನ ಶಬ್ದಗಳನ್ನು ಮತ್ತೆ ನಾಳೆ ನಾನು ಬರೆಸ್ತೀನಿ. ಈಗ ವಾಪಸ್ 113ನೇ ಪುಟಕ್ಕೆ ಬರೋಣ. ಭಾಳ ದೊಡ್ಡದೈತಿ ಪಾಠ, ನೀವಿಲ್ಲೇ ನೋಡಿದರೆ ಗೊತ್ತಾಗ್ಬೋದು. 122ನೇ ಪುಟದ ಮಟ್ಟ ಐತಿ. ಈಗ ನಾವು 112ನೇ ಪುಟದಾಗ ಅದೀವಿ. ಇನ್ನೂ 10 ಪುಟ ಐತಿ. ಇನ್ನೊಂದು ಸ್ವಲ್ಪ 50 ಅಂದ್ರೆ ಇದ್ದ ದ್ಯಾಟ್ ಕ್ಯಾಂಡಲ್ ಆನ್ ದ ಫೋರ್ಮೋಸ್ಟ್ ಈಸ್ ಗಟ್ರಿಂಗ್. ಆ ಕ್ಯಾಂಡಲ್ ನೋಡ್ರಿ, ಅದು ಸರಿಯಾಗಿ ಉರಿತಾ ಇಲ್ಲ. ಒಮ್ಮೆ ಹೆಚ್ಚು ಉರಿಯಾಕುಂತತಿ, ಒಮ್ಮೆ ಹೆಚ್ಚು ಬೆಳಕನ್ನು ಕೊಡಾಕುಂತತಿ, ಒಮ್ಮೆ ಕಡಿಮೆ ಬೆಳಕನ್ನು ಕೊಡಾಕುಂತತಿ. ಅದನ್ನು ಸರಿ ಮಾಡ್ರಿ ಅಂತ ಹೇಳ್ತಾನೆ. ಸಿ ದ್ಯಾಟ್ ಇಟ್ ಈಸ್ ಅ ಪುಟ್ ರೈಟ್. ಅದನ್ನು ಸರಿಯಾಗಿ ಇಡ್ರಿ, ಅದನ್ನು ಸರಿ ಉರಿಯೋಂಗೆ ಮಾಡ್ರಿ ಅಂತಂದು ಕೊಲಂಬಸ್ ಹೇಳಾಕುಂತಾನೆ. ಹೌದಾ? ಈ ಸಕ್ಸಸ್ಫುಲ್ ಅಡ್ಮಿನಿಸ್ಟ್ರೇಟರ್ ಬಗ್ಗೆ ಹೇಳುವ ಹೊತ್ನ್ಯಾಗ ಇದೇ ಮಾತನ್ನು ಹೇಳ್ತೀವಿ. ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಅವರು ಭಾಳ ಕೂಲಂಕುಷವಾಗಿ ಏನು ಮಾಡ್ತಾ ಇದ್ರು, ಪರಿಶೀಲಿಸ್ತಾ ಇದ್ರು. ಹೀಗಾಗಿ ಅವರು ಸಕ್ಸಸ್ಫುಲ್ ಅಡ್ಮಿನಿಸ್ಟ್ರೇಟರ್ ಆದರು ಅಂತ. ಹಂಗೆ ಕೊಲಂಬಸ್ ಒಬ್ಬ ಸಕ್ಸಸ್ಫುಲ್ ಕ್ಯಾಪ್ಟನ್ ಅನಿಸ್ಕೊಂತಾನೆ. ಅಂದ್ರೆ ಇಂಥವೆಲ್ಲ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಗಮನಿಸ್ತಿರ್ತಾನೆ. ಅದಕ್ಕೆ ಡಿಗೋ ಹೇಳ್ತಾ ಇದ್ದಾನೆ, ಎಸ್ ಸರ್ ಅಂತ ಹೇಳ್ತಾ ಇದ್ದ. ಈಗ ಕೊಲಂಬಸ್ ಡಿಗೋನನ್ನು ಕರಿತಾ ಇದ್ದಾನೆ. ಡಿಗೋ ಬಾ ಇಲ್ಲಿ ಅಂತ ಕರಿತಾ ಇದ್ದಾನೆ. ಡಿಗೋ ಬಂದು, ಎಸ್ ಸರ್, ಹೇಳ್ರಿ ಸರ್ ಏನು ಅಂತಂದು ಕೇಳಿದ. ದಿಸ್ ಈಸ್ ದ ಕ್ವಾರ್ಟರ್ ಡೆಕ್. ಆಗಲೇ ಸಮಯ ಭಾಳ ಆಗಿದೆ. ಹೌದು ಸರ್, ಟೈಮ್ ಭಾಳ ಆಗೈತಿ. ಇಲ್ಲಿ ಕೊಲಂಬಸ್ ಸೂಕ್ಷ್ಮವಾಗಿ ಎಲ್ಲರಿಗೂ ಒಂದು ಮಾತನ್ನ ಹೇಳಿಕೆ ಬಯಸ್ತಾ ಇದ್ದಾನೆ. ಅ ಗುಡ್ ಸೇಲರ್ ನೋಸ್ ಹಿಸ್ ಪ್ಲೇಸ್. ಹಡಗಿನೊಳಗೆ 50 ಜನ ಅದೇವಿ ಅಂದ್ರೆ 50 ಜನರ ಸ್ಥಾನಮಾನ ಒಂದೇ ಥರ ಇಲ್ಲ. ಕೆಲವು ಮಂದಿ ಸೀಮನ್ಗಳು ಅದರ, ಕೆಲವು ಮಂದಿ ಆಫೀಸರ್ ಅದರ, ಕೆಲವು ಪೇಪೆ ಅನ್ನುವಂಥ ಹೆಲ್ಪಿಂಗ್ ಬಾಯ್ ಅದನ, ಕೊಲಂಬಸ್ ಅನ್ನೋ ಕ್ಯಾಪ್ಟನ್ ಅದನ. ಹೀಗೆ ಬೇರೆ ಬೇರೆ ಸ್ಥಾನಮಾನಗಳದಾವಲ್ಲ. ಒಬ್ಬ ಒಳ್ಳೆಯ ನಾವಿಕ ಅನಿಸ್ಕೋಬೇಕಂದ್ರೆ ತಾನು ಯಾರು ಅನ್ನೋದ್ರ ಅರಿವಿರ್ಬೇಕು. ಅವನು ಮೊದಲ ನೋಸ್ ಹೀಸ್ ಪ್ಲೇಸ್. ಕ್ಯಾಪ್ಟನ್ ಮಾತಾಡ್ದಂಗೆ ಮಾತಾಡಬಾರ್ದು ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಕ್ಕಂತಾನೆ ಡಿಗೋಗೆ. ಯಾರು? ಕೊಲಂಬಸ್. ನಿಮ್ಮ ಸ್ಥಾನಮಾನ ಏನು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಸ್ಥಾನಮಾನಕ್ಕೆ ತಕ್ಕಂತೆ ನೀವು ಕೆಲಸ ಮಾಡಬೇಕು ಅಂತ ಹೇಳು. ಎಸ್ ಸರ್, ಹೌದು ಸರ್, ಹಂಗೆ ನಡ್ಕೋಬೇಕು ಅಂತ. ಇಷ್ಟು ಮಾತಾಡೋದ್ರಾಗನ ಮತ್ತೆ ಈ ಸೀಮೆನ್ಗಳ ಧ್ವನಿ ಮತ್ತವರು ಮಧ್ಯೆ ಸೇವಿಸಿ ಮತ್ತೆ ಹಾಡು ಹೇಳಿಕೆತ್ತಿದ್ರು. ಹಿಯರ್ ಈಸ್ ಅ ಕೆಗ್ ಗೋ ರಮ್ ಟು ಕಿಂಗ್ಡಮ್ ಕಮ್, ದ ಡೆವಿಲ್ ಲಾವ್ಸ್ ಬಟ್ ಗಾಡ್ ಈಸ್ ಡಮ್. ಆಗಲೇ ಫಸ್ಟ್ಗೆ ನಾನೇನು ಹೇಳಿದ್ನಲ್ಲ ಅದೇ ಹಾಡು ಮತ್ತೆ ರಿಪೀಟ್ ಆಯ್ತು. ಈಗ ಕೊಲಂಬಸ್ ಹೇಳಿದೆ ನಾನು, ಅಶಿಸ್ತನ ಸಹಿಸಲಾರದ ವ್ಯಕ್ತಿ ಅವ. ಎಷ್ಟು ಜೋರಾಗಿ ಹಾಡ್ತಾ ಇದ್ದಾರಂದ್ರೆ ದೇ ಡ್ರಿಂಕ್ ಟೂ ಮಚ್. ಅವರು ಯಾಕೋ ಬಹಳ ಕುಡ್ದಂಗೆ ಕಾಣ್ತತಿ ಅಂತ ಕೊಲಂಬಸ್ ಹೇಳ್ದ. ಅದಕ್ಕೆ ಪೆಡ್ರೋ ಹೇಳ್ತಾ ಇದ್ದಾನೆ, ದೇ ಆರ್ ಸಿಂಪಲ್ ಮೆನ್. ಅವರು ಸ್ವಲ್ಪ ಸರಳ ಜೀವಿಗಳು. ಸ್ವಲ್ಪ ರಾತ್ರಿ ಹೊತ್ತು ಅವರಿಗೆ ಮಸ್ಟ್ ಹ್ಯಾವ್ ದೇರ್ ರಿಲ್ಯಾಕ್ಸೇಷನ್. ಸ್ವಲ್ಪ ವಿಶ್ರಾಂತಿಯ ರಿಲ್ಯಾಕ್ಸೇಷನ್ ಬೇಕು ಅವರಿಗೆ. ಹೀಗಾಗಿ ಸ್ವಲ್ಪ ಅವ್ರು ಈ ರೀತಿ ವರ್ತಿಸ್ತಿರ್ತಾರೆ. ಸ್ವಲ್ಪ ಅನಿವಾರ್ಯ ಅನ್ನುವಂಥದ್ದನ್ನು ಪೆಡ್ರೋ ಹೇಳಕ್ಕೆ ಹೋದ. ವಿ ಹ್ಯಾವ್ ನಾಟ್ ಆಲ್ ಯುವರ್ ವಿಷನ್. ನಿಮ್ಮ ದೃಷ್ಟಿಕೋನವನ್ನು ನಾವು ಅವ್ರಿಗೆ ಹೇಳಿರ್ತೀವಿ. ನಮ್ಮ ಕ್ಯಾಪ್ಟನ್ ಹೇಗದಾರ, ಅವರು ಅಶಿಸ್ತನ ಸಹಿಸೋದಿಲ್ಲ, ಇದನ್ನೆಲ್ಲ ಹೇಳಿರ್ತೀವಿ. ಆದರೂ ಕೂಡ ಅವರು ಕೇಳೋದಿಲ್ಲ ಅಂತಂದು ಪೆಡ್ರೋ ಹೇಳ್ತಾ ಇದ್ದಾನೆ. ಕೊಲಂಬಸ್ನಿಗೆ ಸ್ವಲ್ಪ ಸಿಟ್ಟು ಬಂತು. ಇಂಪೇಷಂಟ್, ಸಿಟ್ಟಿಗೆದ್ದವ. ಇಟ್ ಈಸ್ ಮೈ ವಿಲ್, ಇಸ್ ದ್ಯಾಟ್ ನಾಟ್ ಇನಫ್. ಇದು ನನಗಿಷ್ಟ ಆಗೋದಿಲ್ಲ. ಅದನ್ನು ಹೇಗೆ ಹೇಳಿ ಸರಿ ಮಾಡ್ತಿರೋ ನೋಡ್ರಿ. ಇದು ಇವತ್ತಿಗೆ ಎಂಡ್ ಆಗ್ಬೇಕು. ಇಟ್ ಈಸ್ ಇನಫ್. ಮತ್ತಿದು ಮುಂದುವರಿಬಾರ್ದು, ಇದನ್ನು ಬೆಳೆಸಬಾರ್ದು. ಹಾಗೆ ನೀವು ನಡ್ಕೋಬೇಕಂತ ಹೇಳ್ತಾರೆ. ಪೆಡ್ರೋ ಐ ಆಮ್ ಆನ್ಸರ್ಡ್. ತಲೆ ಬಾಗಿಸಿ ಆಯ್ತು ಸರ್, ಆಯ್ತು ಅನ್ಕೊಂತ ಪೆಡ್ರೋ ಅಲ್ಲಿಂದ ಹೊರಟು. ಮತ್ತೆ ಪೆಡ್ರೋನಿಗೆ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದಾನೆ ಕೊಲಂಬಸ್. ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ವ್ಯಕ್ತಿ ಕೊಲಂಬಸ್. ಏನು ಅನಿಸುತ್ತೋ ಅದನ್ನು ಹೇಳ್ಬಿಡವ, ಒದರಿ ಬಿಡವ. ಅದ್ರ ಮನಸ್ಸಿನೊಳಗೆ ಏನು ಇಟ್ಕೊಳ್ಳಾರ್ದವ.
ಪೆಡ್ರೋ ಹೇಳ್ತಾ ಇದ್ದಾನೆ, ಪೆಡ್ರೋನಿಗೆ ಕೊಲಂಬಸ್ ಹೇಳ್ತಾ ಇದ್ದೇನೆ, ನನ್ನ ಮಾತುಗಳು ಏನಾದರೂ ಸ್ವಲ್ಪ ನಿನಗೆ ಹಾರ್ಶ್ ಅನಿಸಿದ್ರೆ ದಯವಿಟ್ಟು ಕ್ಷಮಿಸು ಪೆಡ್ರೋ, ಫಾರ್ಗ್ಯೂ ಮೀ. ಯಾಕಂದ್ರೆ ನನ್ನ ನಾಲಿಗೆ ಏನೈತಲ್ಲ ಇದು ಎ ಕರ್ಬ್ ಫಾರ್ ಮೈ ಟಂಗ್, ನನ್ನ ನಾಲಿಗೆ ನನಗೆ ವೈರಿ. ಸಿಟ್ಟಿನ ಬರ್ದಾಗ ಏನಾರ ಮಾತಾಡಿಬಿಡ್ತೀನಿ. ಎಲಬಿಲ್ಲದ ನಾಲಿಗೆ ಅಂತಾರಲ್ಲ ನಮ್ಮ ಹಿರಿಯರು ಹಂಗೆ. ಎ ಕರ್ಬ್ ಫಾರ್ ಮೈ ಅನ್ಬ್ರಿಡಲ್ಡ್ ಟಂಗ್ ಮೈ ವರ್ಸ್ಟ್ ಎನಿಮಿ. ಭಾಳ ಸಲ ಅಂದ್ಕೊಂತೀನಿ ನಾನು ಈ ರೀತಿ ಮಾತಾಡಬಾರ್ದಾಗಿತ್ತು, ನಾ ಮಾತಾಡಿದ್ರೆ ಅವರು ಮನಸ್ಸಿಗೆ ನೋವು ಮಾಡ್ಕೊಂಡ್ರು ಏನೋ ಅಂತ ನನಗೂ ಅನಿಸ್ತತಿ. ಆದರೂ ಒಮ್ಮೆ ಸಿಟ್ಟಿನ ಬರದೊಳಗೆ ಮಾತಾಡಿರ್ತೀನಿ. ಆ ಥರ ಏನಾದರೂ ನಿಮಗೆ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಮೈ ವಿಲ್ ಫ್ರೆಂಡ್, ನಿನ್ನನ್ನು ನಾನು ಫ್ರೆಂಡ್ ಅಂತಲೇ ಕರಿತೀನಿ. ಬಿಕಾಸ್ ಗಾಡ್ಸ್ ವಿಲ್ ಶಾಲ್ ದ್ಯಾಟ್ ಸಫೀಸ್. ನಾವೆಲ್ಲ ಏನೋ ಒಂದು ಸಾಧನೆಯನ್ನು ಮಾಡಬೇಕಂತ ಹೊರಟಿವಿ, ಅದಕ್ಕೆ ದೇವರ ಆಶೀರ್ವಾದನೂ ಕೂಡ ಬೇಕು. ಅದಕ್ಕಾಗಿ ಎಲ್ಲರೂ ಸಹಕಾರ ಕೂಡ ನನಗೆ ಬೇಕು. ದಯವಿಟ್ಟು ನನ್ನ ಜೊತೆ ಸಹಕರಿಸ್ರಿ ಅಂತ ಹೇಳಿ ಕೊಲಂಬಸ್ ಪೆಡ್ರೋನನ್ನು ಕೇಳ್ತಾ ಇದ್ದೇನೆ. ಐ ಡು ನಾಟ್ ಕ್ಲೇಮ್ ಯುವರ್ ಕಾನ್ಫಿಡೆನ್ಸ್. ನಿಮ್ಮ ಮೇಲೆ ನಮಗೆ ವಿಶ್ವಾಸವಿದೆ, ಕಾನ್ಫಿಡೆನ್ಸಿನ ಕೊರತೆ ಇಲ್ಲ. ಕ್ಯಾಪ್ಟನ್ ಹೆಂಗದನೋ ಏನೋ ಅಂತ ನಾವು ಅಂತಿಲ್ಲ. ನಿಮ್ಮ ಮೇಲೆ ನಮಗೆ ಅವಿಶ್ವಾಸ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ನಾವು ನಮ್ಮ ಕುಟುಂಬವನ್ನು ಬಿಟ್ಟು ಬಂದು ಭಾಳ ದಿವಸ ಆಗೈತಲ್ಲ, ಅದಕ್ಕೆ ವಾಪಸ್ ಹೋಗೋಣ ಅಂತ ಕೇಳ್ತೀವಿ ವಿನಃ ನಿಮ್ಮ ವಿರುದ್ಧ ನಾವು ಮಾತಾಡ್ಬೇಕಂತ ಅಲ್ಲ ಅಂತಂದು ಪೆಡ್ರೋ ಹೇಳ್ತಾ ಇದ್ದಾನೆ. ಕೊಲಂಬಸ್ ಹೇಳ್ತಾ ಇದ್ದೇನೆ, ಐ ಕ್ಲೇಮ್ ಯುವರ್ಸ್. ನಿನ್ನ ಭಾವನೆಗಳು ನನಗೆ ಅರ್ಥ ಆಗ್ತಾ ಇದ್ದವು. ಅವರು ಯಾಕೆ ಈ ರೀತಿ ಹಾಡು ಹೇಳಿ ಸ್ವಲ್ಪ ಇದನ್ನು ಮಾಡಾಕುಂತಾರೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಆ ಬ್ಲೈಟ್ ಅಪಾನ್ ದೇರ್ ಸಿಂಗಿಂಗ್, ಆ ಹಾಡು ಹೇಳೋದ್ರಲ್ಲಿ ಒಂದು ಏನೋ ಒಂದು ಉದ್ದೇಶ ಐತಿ ಅನ್ನೋದು ನನಗೆ ಗೊತ್ತಾಗುತ್ತೆ. ಆದ್ರೆ ಅದನ್ನು ನಿಲ್ಲಿಸ್ಲಿಕ್ಕೆ ಹೇಳ್ರಿ, ಬಿಡದೆಮ್ ಸ್ಟಾಪ್. ಇಲ್ಲಿ ಏನೈತಿ, ಒಂದು ಮೈಸ್ಟ್ರಿ. ಈ ಜಗತ್ತು ಬಹಳ ರಹಸ್ಯಗಳಿಂದ ಕೂಡಿಯತ್ತಿದೆ. ಆ ರಹಸ್ಯವನ್ನು ಭೇದಿಸುವಂಥ ಕೆಲಸಕ್ಕೆ ನಾವು ಹೊರಟೀವಿ. ವುಡ್ ಗಾಡ್ ಇಂಪ್ಲಾಂಟ್ ದ ಡಿಸೈರ್ ಟು ಸಾಲ್ವ್ ಮೈಸ್ಟ್ರೀಸ್. ಈ ಜಗತ್ತಿನ ರಹಸ್ಯಗಳನ್ನು ಭೇದಿಸುವಂಥ ಕೆಲಸ ಸಾಮಾನ್ಯ ಕೆಲಸ ಅಲ್ಲಿದೆ. ಇದಕ್ಕೆ ಭಾಳ ಪ್ರಯತ್ನ ಬೇಕು. ಸ್ವಲ್ಪ ನಾವು ಇಂಪೇಷಂಟ್ ಆಗಿಬಿಟ್ರೆ ಕೆಲಸ ಆಗಲ್ಲಿದೆ. ನಾಟ್ ಪ್ರೊವೈಡ್ ದ ಸೊಲ್ಯೂಷನ್. ಭಗವಂತ ಸಮಸ್ಯೆಯನ್ನು ಇಡ್ತಾನ, ಅದಕ್ಕೊಂದು ಪರಿಹಾರವನ್ನು ಇಟ್ಟಿರ್ತಾನ. ಅದರ ಸಮಸ್ಯೆಯ ಬಾಜುನ ಸೊಲ್ಯೂಷನ್ ಇಟ್ಟಿರೋದಿಲ್ಲ ಭಗವಂತ. ಭಾಳ ಶಾಣೆ ಹೆಂಗೆ ಹೇಳ್ತಾನೆ ನೋಡ್ರಿ ಕೊಲಂಬಸ್. ಸೊಲ್ಯೂಷನ್ ಇರ್ತತಿ, ಆದ್ರೆ ಅದು ಅಲ್ಲೇ ಇರೋದಿಲ್ಲ. ಸ್ವಲ್ಪ ಅದನ್ನು ಹುಡುಕ್ಯಾಡ್ಬೇಕು. ಹೂ ಇಸ್ ದ್ಯಾಟ್? ಅಷ್ಟೊತ್ತಿಗಾಗಲೇ ಪೇಪೆ ಏನೋ ಓಡ್ಕೊಂತ ಕೊಲಂಬಸ್ನ ಹತ್ರ ಬಂದ. ಕೊಲಂಬಸ್ ಗಾಬರಿಯಿಂದ, ಏಯ್ ಹೂ ಇಸ್ ದ್ಯಾಟ್? ಯಾರವರು, ಯಾರು ಓಡಿ ಬಂದವರು ಅಂಥೇಳಿ ಕೊಲಂಬಸ್ ಕೇಳ್ತಾ ಇದ್ದಾನೆ. ಇಲ್ಲಿಗೆ ನಮ್ಮ ಕ್ಲಾಸನ್ನು ಮುಕ್ತಾಯಗೊಳಿಸೋಣ. 115ನೇ ಪುಟವನ್ನು ನಾಳೆ ಪ್ರಾರಂಭ ಮಾಡೋಣ. ಇಲ್ಲಿ ಮತ್ತೆ 6 ಪ್ರಶ್ನೆಗಳದಾವು. 6 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ಕೊಳ್ರಿ. ಆರ್ಸಿಗೆ ಹೆಚ್ಚು ಗಮನ ಕೊಡ್ರಿ. ಡಿಫಿಕಲ್ಟ್ ವರ್ಡ್ ಸಂಕರ್ ನಾನು ಬರ್ಸಕ್ಕೆ ಕುಂತೀನಿ. ನಾಳೆ ನೀವು ಕೂಡ ನನ್ನ ಜೊತೆ ಮಾತಾಡ್ರಿ. ನಿಮ್ಮ ಕ್ವಶನ್ ಪೇಪರ್ ಯಾವುದೋ ನಿಮ್ಮ ಹತ್ರ, ನಿಮಗೆ ಈ ಡಿಸ್ಕವರಿ ಪಾಠದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬಂದವು ಅದನ್ನೆಲ್ಲ ನೀವು ನನಗೆ ಹೇಳಿದ್ರೆ, ನನ್ನ ಹತ್ರ ಏನದವು ನಾನು ಅದನ್ನು ನಿಮಗೆ ಆರ್ಸಿ ಬರೆಸಿ, ಸ್ಟೇಟ್ಮೆಂಟ್ ಬರೆಸಿ, ಕ್ವಶನ್ ಬರೆಸಿ, ಆನ್ಸರ್ ಬರೆಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಿಮ್ಮ ಹತ್ರ ಯಾವ್ಯಾವ ಕ್ವಶನ್ ಪೇಪರ್ ಅದಾವು ನೀವು ಪ್ರಯತ್ನ ಮಾಡಿರಿ. ಅದರ ಜೊತೆಗೆ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇವತ್ತು ನಮ್ಮ ಕ್ಲಾಸಿಗೆ ಜಾಯ್ನ್ ಆಗ್ಯಾರ. ನಮ್ಮ ದಾಟ್ನಾಳ ಶಾಲೆಯ ಹುಡುಗರು ಜಾಯ್ನ್ ಆಗ್ಯಾರ. ನಮ್ಮ ಬ್ರದರ ಅಲ್ಲಿ ಶಿಕ್ಷಕರಾಗಿರೋದ್ರಿಂದ ನಮ್ಮ ಬ್ರದರ್ ಇವತ್ತು ಕ್ಲಾಸ್ ತೊಗೊಳಕ್ಕೆ ಕುಂತಾರ, ನೀವು ಜಾಯ್ನ್ ಆಗಿರಿ ಅಂಥೇಳಿ ತಮ್ಮ ವಿದ್ಯಾರ್ಥಿಗಳಿಗೆಲ್ಲ ಹೇಳಿದರು. ಹೀಗಾಗಿ 10th ಹುಡುಗರು ಅವರು ಕೂಡ ಜಾಯ್ನ್ ಆಗ್ಯಾರ. ಅವರು ನನ್ನ ಪರ್ಸ್ನಲ್ ನಂಬರ್ ತೊಗೊಳ್ರಿ ಬೇಕಾದ್ರೆ ಹುಡುಗರು. ನೀವೇನು ಇದಾಗಿರಿ ನಿಮ್ಮ ಸರ್ನರ ಕೇಳ್ರಿ, ಅಥವಾ ನಾನು ಹೇಳ್ತೀನಿ 8748891110. ಮತ್ತೊಮ್ಮೆ 8748891110 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ನಾನು 2ನೇ ತಾರೀಕಿನಿಂದನೇ ಕ್ಲಾಸ್ ಚಾಲು ಮಾಡೀನಿ. ನಿನ್ನೆ ದಿವಸ ಇಡೀ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿರ್ತೈತೆ ಅನ್ನೋದನ್ನು ಡಿಸ್ಕಷನ್ ಮಾಡೀವಿ. ನೀವು ಬೇಕಾದ್ರೆ ಮತ್ತೆ ನನಗೆ ಬೇರೆ ಸಮಯ ಕೊಟ್ಟರೆ
ನೀವೆಲ್ಲ ಜಾಯ್ನ್ ಹಾಕಿನಿ ಅಂದ್ರೆ ಹೊಸದಾಗಿ ಏನು ಜಾಯ್ನ್ ಆಗಿರಿ ಆ ಹುಡುಗರು ಹುಡುಗಿಯರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು, ನಾನು ಮತ್ತೊಮ್ಮೆ ನಿಮಗೆ ಬೇಕಾದ್ರೆ ಶಿವಕುಮಾರ್ ಅಂಥೇಳಿ, ಸರ್ ನಾನು ಗಂಗಾವತಿಯಿಂದ ಅಂಥೇಳಿ ಮೆಸೇಜ್ ಕಳಿಸಿದ್ದೇನೆ. ಹಾಯ್ ಶಿವಕುಮಾರ್, ಐ ಆಮ್ ವೆರಿ ಹ್ಯಾಪಿ. ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಜಾಯ್ನ್ ಹಾಕ್ಕೊಂತೀರಿ. ಅದಕ್ಕೆ ನೀವು ನನಗೇನಾದರೂ ನನ್ನ ನಂಬರ್ ಕೊಟ್ಟಿದ್ದೀನಿ, ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿರಿ. ಸರ್ ಈಗ ನಾವು ಇವತ್ತು ಜಾಯ್ನ್ ಆಗೀವಿ, ಈ ಹಿಂದಿನ ಕ್ಲಾಸಿನ ಬಗ್ಗೆ ಸ್ವಲ್ಪ ನಮ್ಮ ಜೊತೆ ಚರ್ಚೆ ಮಾಡಿರಿ ಅಂದ್ರೆ ನಿನ್ನೆ ಹೇಳಿದ್ನೆಲ್ಲ ಆ ಕ್ವಶನ್ ಪೇಪರ್ ಪ್ಯಾಟರ್ನ್ ಸಹಿತ ಎಲ್ಲ ವಿಷಯಗಳನ್ನು 2ನೇ ತಾರೀಕಿಂದ ಏನೇನು ಡಿಸ್ಕಷನ್ ಮಾಡೀವಿ ಅದನ್ನೆಲ್ಲ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಒಟ್ಟಾರೆ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ನಿಮಗೆಲ್ಲ ಮತ್ತೊಂದು ಹೇಳಬೇಕು ವಿದ್ಯಾರ್ಥಿಗಳೇ, ನಿನ್ನೆ ಪೇಪರ್ ನೀವೆಲ್ಲ ಗಮನಿಸಿರಬೇಕು. SSLC ರಿಸಲ್ಟನ್ನು ಕರ್ನಾಟಕ ಸರ್ಕಾರ ಬಹಳ ಸೀರಿಯಸ್ ಆಗಿ ತಗೊಂಡಿದೆ. ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಹೊಸ IAS ಅಧಿಕಾರಿ ಒಬ್ಬರು ಸೆಕ್ರೆಟರಿಯಾಗಿ ಬಂದಿದ್ದಾರೆ. ಅವರು ಭಾಳ ಸ್ಟ್ರಿಕ್ಟ್ ಆಗಿದ್ದಾರೆ ಈ ವಿಷಯದೊಳಗೆ. ಜಿಲ್ಲೆಯ ಫಲಿತಾಂಶಕ್ಕಿಂತ ಯಾವುದೇ ಕಾರಣಕ್ಕೂ ಆ ಶಾಲೆಯ ಫಲಿತಾಂಶ ಕಡಿಮೆ ಆಗುವ ಹಾಗಿಲ್ಲ. ಗುರುರಾಜ್ ಕರ್ಜ್ಗಿ, ನಾನು ಹಗಲೆಲ್ಲ ಕ್ಲಾಸ್ನಲ್ಲಿ ಹೇಳ್ತಿದ್ದೆ, ಡಾಕ್ಟರ್ ಗುರುರಾಜ್ ಕರ್ಜ್ಗಿ ಅವರ ಬಗ್ಗೆ ಹೇಳ್ತಾ ಇದ್ದೆ. ಆ ಗುರುರಾಜ್ ಕರ್ಜ್ಗಿ ಅವರನ್ನೇ ಈ ಶಿಕ್ಷಣ ಸುಧಾರಣೆಗೆ ಸಂಬಂಧಪಟ್ಟಂತೆ ಒಂದು ಕಮಿಟಿ ಮಾಡ್ಯಾರ. ಆ ಕಮಿಟಿಗೆ ಗುರುರಾಜ್ ಕರ್ಜ್ಗಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ಯಾರ. ಅವರು ನಿಮಗೆಲ್ಲ ಮುಂದಿನ ದಿನಗಳಲ್ಲಿ ಸಲಹೆ ಸೂಚನೆಗಳನ್ನು ಕೊಡೋರದಾರ. ಅದಕ್ಕೆ ಒಂದನ್ನು ನೆನಪಿಟ್ಕೋರಿ, ಈ ಗದಗ ಜಿಲ್ಲೆಯ ಫಲಿತಾಂಶ 70% ಆಗೈತಪ್ಪ ಅಂದ್ರೆ ನಮ್ಮ ಶಾಲೆಯ ಫಲಿತಾಂಶ 70ಕ್ಕಿಂತ ಹೆಚ್ಚಿಗೆ ಆಗಬೇಕು. ಒಂದು, ನನ್ನ ವೈಯಕ್ತಿಕ ನನ್ನ ಸಬ್ಜೆಕ್ಟಿನ ವಿಷಯ 70ಕ್ಕಿಂತ ಹೆಚ್ಚಿಗೆ ಆಗಬೇಕು. ಎರಡೂ ಆಗಬೇಕು, ಶಾಲೆ ಫಲಿತಾಂಶನೂ ಜಿಲ್ಲಾ ಫಲಿತಾಂಶಕ್ಕಿಂತ ಹೆಚ್ಚಿಗೆ ಆಗಬೇಕು, ವೈಯಕ್ತಿಕ ನನ್ನ ಸಬ್ಜೆಕ್ಟ್ ಫಲಿತಾಂಶನೂ ಕೂಡ ಜಿಲ್ಲಾ ಫಲಿತಾಂಶಕ್ಕಿಂತ ಹೆಚ್ಚಿಗೆ ಆಗಬೇಕು. ಇಲ್ಲ ಅಂದರೆ ಭಾಳಷ್ಟು ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅಂತ ನಮ್ಮ ಹೊಸ ಅಧಿಕಾರಿಗಳು ನಮಗೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಬರೀ ನಾವಷ್ಟೇ ಪ್ರಯತ್ನ ಮಾಡಿದ್ರಲ್ಲ, ನೀವು ಕೂಡ ಪ್ರಯತ್ನ ಮಾಡಬೇಕು. ಅದಕ್ಕೆ ನೀವೆಲ್ಲ ಜಾಯ್ನ್ ಆಗಿದ್ದು ಭಾಳ ಸಂತೋಷ ಆಯಿತು. ಮತ್ತು ಎಂದಿನಂತೆ ನಾಳೆ ನಂದು ಹುಬ್ಬಳ್ಳಿಯಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಆದರೂ ಕೂಡ ನಾನು 7 ಗಂಟೆ ಒಳಗೆ ಬಂದು ನಿಮ್ಗೆ ಕ್ಲಾಸ್ ತೊಗೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ವೇಳೆ ಅನಾನುಕೂಲ ಆತಂದ್ರೆ ಕರೆಕ್ಟಾಗಿ 7 ಗಂಟೆಗೆ ನಿಮಗೆ ನಾನು ಲೈವಿನಲ್ಲಿ ಬಂದು ಕ್ಲಾಸ್ ಇದೇನೋ ಇಲ್ಲೋ ಅನ್ನೋದನ್ನು ಹೇಳ್ತೀನಿ ಅಥವಾ ಮೆಸೇಜ್ ಹಾಕ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್.